ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಿರೋದು ಯಮ್ಮಿಯಾದಂತಹ ಪೊಟ್ಯಾಟೊ ಟ್ವಿಸ್ಟ್. ಈ ಥರ ಎಮ್ಮೆ ಕ್ರಿಸ್ಪ್ ಪೊಟ್ಯಾಟೊ ಟ್ವಿಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಪೊಟ್ಯಾಟೊ ಟ್ವಿಸ್ಟ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಇದು ಮೊದಲನೇದಾಗಿ ಆಲೂಗಡ್ಡೆ ಬೇಕು. ಆಲೂಗಡ್ಡೆನ ಉದ್ದ ಇರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪೊಟ್ಯಾಟೊ ಟ್ವಿಸ್ಟ್ನ ನಾವು ಈಸಿಗೆ ಸಣ್ಣಗೆ ಸ್ಲೈಸಸ್ ಮಾಡಿಕೊಂಡು ಅದನ್ನು ಟ್ವಿಸ್ಟ್ ಶೇಪಿಗೆ ತರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉದ್ದ ಇರೋದು ಸಣ್ಣಗೆ ಸ್ಲೈಸಸ್ ಮಾಡ್ಕೊಳ್ಳೋ ಆಲೂಗಡ್ಡೆ ಬೇಕಾಗುತ್ತೆ. ಅದನ್ನು ನೋಡಿ ನಾವು ಸೆಲೆಕ್ಟ್ ಮಾಡಿ ತೊಗೋಬೇಕಾಗುತ್ತೆ. ನಾನು ಇಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಮಾಡೋದಕ್ಕೆ 2 ಟ್ವಿಸ್ಟ್ ಮಾಡೋದಕ್ಕೆ ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಹಾಗೆ ಕಡಲೆ ಹಿಟ್ಟು ಬೇಕಾಗತ್ತೆ. ಆಮೇಲೆ ಎಣ್ಣೆ ಕರಿಯೋದಕ್ಕೆ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಟೊಮೆಟೊ ಸಾಸು, ಆಮೇಲೆ ಮಯೋಸಿಸ್ ವೈಟ್ ಸಾಸು, ಆಮೇಲೆ ಇದು ಟೂತ್ ಪಿಕ್ ಬಂದು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪೊಟ್ಯಾಟೊ ಟ್ವಿಸ್ಟ್ ಮಾಡೋದ್ರಿಂದ ಅದಕ್ಕೆ ಈ ಥರ ಉದ್ದ ಇದ್ದರೆ ಚೆನ್ನಾಗಿ ಬರುತ್ತೆ, ಟ್ವಿಸ್ಟ್ ಚೆನ್ನಾಗಿ ಕಾಣುತ್ತೆ. ಇಲ್ಲ ಸಣ್ಣದು ತೊಗೊಂಡ್ರೆ ಅಷ್ಟು ಲುಕ್ ಬರೋದಿಲ್ಲ. ಸೊ ನಾವು ಅಂಗಡಿಲೆಲ್ಲ ಯೂಶ್ವಲಿ ತಿಂದಿರ್ತೀವಿ ಪೊಟ್ಯಾಟೊ ಟ್ವಿಸ್ಟು. ಸೊ ಅದೇ ಥರ ಲುಕ್ ಆ್ಯಂಡ್ ಫೀಲ್ ಮಾಡೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡೋದನ್ನು. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ ಹೇಳಿ. ಈ ಥರ ಸ್ಲೈಸಸ್ ಆಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ಲೈಸಸ್ ಬರಬೇಕು ತಿನ್ನಾಗಿ. ಈ ಥರ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೋಬೇಕಾಗತ್ತೆ. ಮಾಡಿಟ್ಕೊಂಡಿರೋ ಸ್ಲೈಸಸ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನೀರೆಲ್ಲನೂ ಅಬ್ಸರ್ವ್ ಮಾಡಬೇಕಾಗತ್ತೆ. ಆವಾಗ ಅದು ಎಣ್ಣೆಯಲ್ಲಿ ಕರಿಯೋದಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಹಿಂಗೆ ಎಲ್ಲನೂ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಮಡ್ಚ್ಕೊಂಡು ಸ್ವಲ್ಪ ಸ್ಲೈಟಾಗಿ ನಾವು ನಿಧಾನಕ್ಕೆ ಅದು ಏನು ಇದಾಗದಂಗೆ ಈ ಥರ ಟ್ಯಾಪ್ ಮಾಡ್ಕೋಬೇಕಾಗತ್ತೆ. ನೀರೆಲ್ಲ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಥರ ಟ್ಯಾಪ್ ಮಾಡಿಕೊಂಡು ನೀರೆಲ್ಲ ಅಬ್ಸರ್ವ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಟ್ವಿಸ್ಟ್ ಮಾಡೋದಕ್ಕೆ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡು ಬೈಂಡಿಂಗ್ ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ಕಡಲೆ ಹಿಟ್ಟು, ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇದು ಯಾಕೆ ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋದು ನಾವು ಮೈದಾ ಅದೆಲ್ಲ ಯೂಸ್ ಮಾಡೋದ್ರ ಬದಲು ಮಕ್ಳಿಗೆ ಮಾಡೋದ್ರಿಂದ ನಾವು ಕಡಲೆ ಹಿಟ್ಟು, ಆದಷ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಆ ಥರ ಯೂಸ್ ಮಾಡೋದು ತುಂಬ. ಈಗ ಅಕ್ಕಿ ಹಿಟ್ಟು ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1-1.5 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಖಾರನೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕೋಬೇಕು. ಈಗ ಧನಿಯಾ ಪುಡಿನೂ ಅಷ್ಟೇ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಟೊಮೆಟೊ ಸಾಸ್ನು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೋತೀನಿ. 1-1.5 ಅಂದರೆ ಕಲರ್ ಆ್ಯಡೆಡ್ ಆಗುತ್ತೆ ಮತ್ತು ಫ್ಲೇವರು ಕೊಡುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಈಗ ನಾವು ನೀರು ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಗಂಟಿಲ್ದಿರಂಗೆ ಕಲಿಸ್ಕೊಂತ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂತ ಬರಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಇರಲಿ ಹದ, ತುಂಬ ತೆಳ್ಳ ಆಗಬಾರ್ದು. ಆವಾಗ ಅದು ಹಿಟ್ಟು ಅದಕ್ಕೆ ಹಿಡಿಯೋದಿಲ್ಲ. ಈ ಥರ ಗಂಟಿಲ್ದರೆ ಕಲಿಸ್ಕೊಂತ ಬರಬೇಕು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಗಂಟಿಲ್ದರೆ ನೀಟಾಗಿ ಈ ಥರ ಕಲಿಸ್ಕೋಬೇಕಾಗತ್ತೆ. ಕಲಿಸಿಟ್ಕೊಂಡಿದ್ದೀನಿ. ಈ ಥರ ಹದ ಬರಬೇಕು, ಈ ಥರ ಟೆಕ್ಸ್ಚರ್ ಬರಬೇಕದು. ಇದಾದಮೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಟ್ವಿಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಥರ ಟ್ವಿಸ್ಟಿಗೆ ಆಲೂಗಡ್ಡೆ ಎಲ್ಲ ಆಗಲೇ ಮಾಡಿಟ್ಕೊಳ್ಳೋದು. ಮತ್ತು ಈಗ ನಾನು ಆಗಲೇ ತೋರಿಸ್ದಂಗೆ ಲೆಂತಿ ಆಗಿರೋವಂಥ ಟೂತ್ ಪಿಕ್ಸ್ ತೊಗೋಬೇಕು. ಸೊ ಈಗ ಟ್ವಿಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದೊಂದು ಈ ಥರ ಸಣ್ಣ ಸ್ಲೈಸಸ್ ಆಗಿರಬೇಕು. ಸೊ ಇದನ್ನು ಮೊದಲನೇದಾಗಿ ಹಿಂಗೆ ಮಾಡಬೇಕು. ಈ ಥರ ಇದಕ್ಕೆ ಪೋಣಿಸ್ಕೊತ ಹೋಗಬೇಕು. ಹೂವು ಥರ ಸ್ವಲ್ಪ ಇಲ್ಲಿಗೆ ಎಲ್ಲಿ ಬೇಕೋ ಅಲ್ಲಿ ಈ ಥರ ಮಾಡಬೇಕು. ಒಂದು ಹಿಂಗೆ ಹಾಕಿದ್ರೆ ಇನ್ನೊಂದು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಬೇಕು. ಅದು ಟ್ವಿಸ್ಟ್ ಥರ ಕಾಣೋದಕ್ಕೋಸ್ಕರ ನಾವು ಈ ಥರ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಮಕ್ಕಳಿಗೆ ನಾವು ಹೊರಗಡೆದು ಜಾಸ್ತಿ ಫುಡ್ ಎಲ್ಲ ಕೊಡಬಾರ್ದು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಹೆಂಗೆ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ, ಯಾವ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾವು ಮನೇಲೇ ಮಾಡಿಕೊಟ್ರೆ, ಈಗ ರಜಾ ಬರ್ತಿರೋದ್ರಿಂದ ಮಕ್ಕಳು ಫುಲ್ಲು ಖುಷಿಯಾಗಿರ್ತಾರೆ. ಸೊ ಹಾಗಾಗಿ ಈ ಥರ ಮಾಡಿಕೊಡ್ಬೇಕಾಗತ್ತೆ. ಸೊ ಈ ಥರ ಫುಲ್ಲು ಹಿಂಗೇನೆ ಒಂದು ಆಪೋಸಿಟಾಗಿ ಹಾಕ್ಕೊತ ಬರಬೇಕಾಗತ್ತೆ. ಹಿಂಗೆ ಮಾಡ್ತಾ ಬರಬೇಕಾಗತ್ತೆ. ನಾವು ಟ್ವಿಸ್ಟ್ ಥರ ಕಾಣೋ ಥರ ಮಾಡ್ಕೊತ ಬರಬೇಕಾಗತ್ತೆ. ಈಗ ನೋಡೋಣ.
ನೋಡಿ ಫ್ರೆಂಡ್ಸ್, ಈಗ ಈ ಥರ ವೈರಲ್ ಆಗಿರೋ ಪೊಟೆಟೊ ಟ್ವಿಸ್ಟ್ ರೆಡಿ ಆಗುತ್ತೆ. ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಕೊಳ್ಳೋದ್ರಿಂದ ಈ ಥರ ರೆಡಿ ಆಗಿದೆ. ನಾನು ಒಂದು ಆಲೂಗಡ್ಡೆ ಹಾಕಿದ್ದೀನಿ, ಸೊ ಅದರಿಂದ ನನಗೆ ಈ ಥರ ಒಂದು ಆಲೂಗಡ್ಡೆಲಿ ಮಾಡಿರೋದ್ರಿಂದ ಈ ಥರ ಟ್ವಿಸ್ಟ್ ಬರುತ್ತೆ. ನನಗೆ 3 ಸ್ಟಿಕ್ಸ್ ಬಂದಿದೆ. ಸೊ ಈಗ ಇದನ್ನು ಡಿಪ್ ಮಾಡಿಕೊಂಡು ನಾವು ಮಾಡಿರೋ ಹಿಟ್ಟಲ್ಲಿ ಆಮೇಲೆ ಎಣ್ಣೆನಲ್ಲಿ ಕರಿಬೇಕಾಗತ್ತೆ. ನೋಡೋಣ ಫ್ರೆಂಡ್ಸ್, ಈಗ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆನ ಕರಿಯೋದಕ್ಕೆ ಎಷ್ಟು ಬೇಕೋ ಡೀಪ್ ಫ್ರೈ ಮಾಡೋದಕ್ಕೆ ಅಷ್ಟೆಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಈ ಬಾಣಲಿ ಸಹ ಅದಕ್ಕೆ ಡೀಪಾಗಿ ಇರಬೇಕು, ಮತ್ತೀಗ ಎಣ್ಣೆನೂ ಅಷ್ಟೇ. ಸೊ ನಾವಿಲ್ಲಿ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡಿದ್ದೀವಿ. ಈಗ ಫ್ರೆಂಡ್ಸ್, ಇದು ಎಣ್ಣೆ ಕಾಯಬೇಕು. ಸೊ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವೀಗ ಅದಕ್ಕೆ ಪೊಟೆಟೊ ಟ್ವಿಸ್ಟ್ನ ಹೆಂಗೆ ಇದು ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಬೈಂಡಿಂಗ್ ಮಾಡಿ ಎಲ್ಲ ಮಾಡಿ ಇಟ್ಕೊಳ್ಳೋಣ, ಆಮೇಲೆ ಈಸಿ ಆಗುತ್ತೆ ನಾವು ಫ್ರೈ ಮಾಡೋಕ್ಕೆ. ಈಗ ಫ್ರೆಂಡ್ಸ್ ಬನ್ನಿ ಬೈಂಡಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಥರ ಸ್ಪೂನಲ್ಲಿ ಹಿಂಗೆ ಮಾಡ್ಕೊತ ಹೋಗಬೇಕಾಗತ್ತೆ. ಫುಲ್ ಎಲ್ಲದಕ್ಕೂ ಅದು ಈ ಥರ ಹಿಂಗೆ ಮಾಡ್ಕೊತ ಹೋಗಬೇಕಾಗತ್ತೆ. ವಾಟರಿ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಈಸಿಯಾಗಿ ಅದು ಡಿಪ್ ಆಗ್ತಾ ಹೋಗುತ್ತೆ. ನಾವು ಈ ಥರ ಎಲ್ಲ ಕಡೆನೂ ನೀಟಾಗಿ ಕೋಟ್ ಮಾಡ್ಕೋಬೇಕು. ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಥರ ಮಾಡಿ ನಾವು ಇಟ್ಕೋಬೇಕಾಗತ್ತೆ. ಒಂದೇ ಸತಿ ಎರಡೆರಡು ಕರೆದ್ರೆ ನಮಗೆ ಸಾಕು. ಯಾಕೆಂದರೆ ಜಾಸ್ತಿ ಕರೆದ್ರೆ ಅದು ನೀಟಾಗಿ ನಮಗೆ ಫ್ರೈ ಆಗೋದಿಲ್ಲ. ಸೊ ಈ ಥರ ಕೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಈ ಥರ ಟ್ವಿಸ್ಟ್ಗೆ ಎಲ್ಲ ನೀಟಾಗಿ ಬೈಂಡ್ ಆಗಿದೆ. ಸೊ ಈಗ ಎಣ್ಣೆ ಕಾದ್ಮೇಲೆ ಇದನ್ನು ಕರೆದ್ರೆ ಎಮ್ಮೆ ಟ್ವಿಸ್ಟ್ ರೆಡಿ ಆಗುತ್ತೆ. ಸೊ ಈ ಥರ ನೀಟಾಗಿ ಎಲ್ಲ ಕಡೆ ಕೋಟ್ ಆಗಿರಬೇಕು. ಈಗ ಫ್ರೆಂಡ್ ಎಣ್ಣೆ ಕಾದಿದೆ. ಸೊ ಈಗ ಪೊಟೆಟೊ ಟ್ವಿಸ್ಟ್ನ ಹೇಗೆ ಇದು ಮಾಡೋದು ಅಂತ ನೋಡೋಣ. ಈಗ ಒಂದಾಗತ್ಲು ಒಂದು ಟ್ವಿಸ್ಟನ್ನ ನಾನು ಹಿಂಗೆ ಬಿಡಬೇಕಾಗುತ್ತೆ. ಎಣ್ಣೆ ಫುಲ್ ಕಾದಿದೆ, ನಿಧಾನಕ್ಕೆ ಬಿಡಿ. ಈ ಥರ ಒಂದೊಂದು ನೀಟಾಗಿ ಕರ್ಕೋಬೇಕು. ಈಗ ಇನ್ನೊಂದು ಬಿಟ್ಕೊಳ್ಳೋಣ ನಾವೀಗ ಹೆಂಗೆ ಅಂತ. ಈಗ ಇನ್ನೊಂದು ಪಕ್ಕದಲ್ಲಿ ಬಿಟ್ಕೊಳ್ಳೋಣ. ಇದರಲ್ಲಿ 2 ಒಟ್ಟಿಗೆ ಮಾಡ್ಬೋದು, 2 ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ನೀಟಾಗಿ ಕಾಯ್ತಾ ಇದೆ. ಇದು ಈ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ನೀಟಾಗಿ ಮಾಡ್ಕೋಬೇಕಾಗತ್ತೆ. ಈಗ ನೀಟಾಗಿ ಇದನ್ನು ಟ್ವಿಸ್ಟ್ ಮಾಡಿಕೊಂಡು ನೀಟಾಗಿ ಕಾಯಬೇಕು. ನೀಟಾಗಿ ಫ್ರೈ ಆಗಬೇಕು. ಅದನ್ನು ಈ ಥರ ನೀಟಾಗಿ ಮನೇಲೆಲ್ಲ ಹೆಂಗೆ ಮಾಡ್ಕೋಬೋದು, ಚೆನ್ನಾಗಿ ಮಾಡ್ಕೋಬೋದು ಅಂತ ನೋಡೋಣ. ಈಗ ಇದು ಫ್ರೈ ಆಗೋ ಅಷ್ಟರಲ್ಲಿ ಅದಕ್ಕೆ ಈ ಥರ ಟ್ವಿಸ್ಟ್ ಮೇಲೆ ಎಮ್ಮೆ ಅದ ನಮಗೆ ಅಂಗಡಿಗಳಲ್ಲೆಲ್ಲ ಸಾಸ್ ಹಾಕ್ಕೊಡ್ತಾರೆ. ಅದನ್ನು ಮಾಡೋದು ಹೆಂಗೆ ಅಂತ ನೋಡ್ಕೊಂಬಿಡ್ರಿ. ಈಗ ಸಾಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡ್ತೀನಿ. ಇದಕ್ಕೆ ಬೇಕಾಗಿರೋದು ವೈಟ್ ಮಯೋಸಿಸ್ ಸಾಸ್ ತೊಗೊಂಡಿದ್ದೀವಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ಳೋಣ. ಇದಕ್ಕೆ ವ್ಯಾಲ್ಯೂ ಆ್ಯಡೆಡ್ ಥರ ಇದು. ಸೊ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ. ಸೊ ಇದನ್ನು ನಾವು ಅದ್ರ ಮೇಲೆ ಹಾಕ್ಕೊಟ್ರೆ ಮಕ್ಕಳು ಈಗ ಅಂಗಡಿ ಹೆಂಗೆ ತಿಂತಾರೋ ಅದೇ ಥರ ಕಾಣುತ್ತೆ, ಅದೇ ಥರ ಫ್ಲೇವರ್ ಬರುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಬಸ್ಕೊಂಡು ಈ ಥರ ಬಂದಿರುತ್ತೆ. ಫುಲ್ ಟ್ವಿಸ್ಟ್ ಬಂದಿರುತ್ತೆ. ಇದನ್ನು ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಕ್ರಿಸ್ಪಿಯಾದ ಎಮ್ಮಿಯಾದ ಪೊಟೆಟೊ ಟ್ವಿಸ್ಟ್ ಮನೆಯಲ್ಲೇ ಮಾಡಿರೋದು, ಮಕ್ಕಳಿಗೆ ಪ್ರಿಯಕರವಾದದ್ದು ರೆಡಿಯಾಗಿದೆ. ಈಗ ಇದಕ್ಕೆ ಸಾಸಲ್ಲಿ ಅಲಂಕಾರ ಮಾಡೋಣ. ಎಲ್ಲ ಫ್ರೆಂಡ್ಸ್, ಪೊಟೆಟೊ ಟ್ವಿಸ್ಟ್ ಮಾಡಿರೋದು ಹೇಗೆ ಅಂತ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್.